ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 10 ಕ್ಷೇತ್ರ ಗಣಿತ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 10.3ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1. ಆಯತದ ಬಾಹುಗಳು ಈ ಮುಂದೆ ಕೊಟ್ಟಿರುವಂತೆ ಇದ್ದಾಗ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ 4 ಆಯತಗಳ ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ. ನಾವು ಆಯತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಪ್ರಶ್ನೆ ನಂಬರ್ ಎ 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್. ಈಗ ನಾವು ಆಯತದ ವಿಸ್ತೀರ್ಣದ ಸೂತ್ರವನ್ನು ಬರೆಯೋಣ. ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಇಲ್ಲಿ ಉದ್ದ ಗುಣಿಸು ಅಗಲ ಎಂದರೆ ನಾವು ಈ 2 ಬಾಹುಗಳ ಅಳತೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಉದ್ದ 4 ಸೆಂಟಿಮೀಟರ್, ಅಗಲ 3 ಸೆಂಟಿಮೀಟರ್, 4 3 12. ಇಲ್ಲಿ ಸೆಂಟಿಮೀಟರ್ ಇದೆ. ಸೆಂಟಿಮೀಟರ್ನಿಂದ ಗುಣಿಸಿದಾಗ 2 ಸೆಂಟಿಮೀಟರ್ ಆಯಿತು, ಅಂದರೆ ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಪ್ರಶ್ನೆ ಬಿ 12 ಮೀಟರ್ ಮತ್ತು 21 ಮೀಟರ್. ಇಲ್ಲಿ ಮೀಟರ್ನಲ್ಲಿ ಬಾಹುಗಳನ್ನು ಕೊಟ್ಟಿದ್ದಾರೆ. ಈ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಇಲ್ಲಿ ಉದ್ದ 21 ಮೀಟರ್, ಅಗಲ 12 ಮೀಟರ್. ಈಗ ನಾವು ಗುಣಿಸೋಣ. ಮೊದಲನೇ ಸಂಖ್ಯೆ 2, 2 1 2, 2 2 4, ಪ್ಲಸ್ 1 1 1, 1 2 2, 2 4 ಪ್ಲಸ್ 1 5, 2ಕ್ಕೆ 2. ಆದ್ದರಿಂದ ಇಲ್ಲಿ ಆಯತದ ವಿಸ್ತೀರ್ಣ 252. ಇಲ್ಲಿ ಮೀಟರ್ ಇದೆ, ಆದ್ದರಿಂದ ಮೀಟರ್ ಗುಣಿಸು ಮೀಟರ್ ಎಂದರೆ ಮೀಟರ್ ಸ್ಕ್ವೇರ್ ಬಂದಿದೆ. ಪ್ರಶ್ನೆ ಸಿ 2 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್. ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಇಲ್ಲಿ ಉದ್ದ 3 ಕಿಲೋಮೀಟರ್. ಇಲ್ಲಿ ನಾವು ಉದ್ದವನ್ನು ಹೆಚ್ಚು ಉದ್ದವಿರುವ ಬಾಹುವಿನ ಅಳತೆಯನ್ನು ತೆಗೆದುಕೊಳ್ಳಬೇಕು. ಉದ್ದ 3 ಕಿಲೋಮೀಟರ್, ಅಗಲ 2 ಕಿಲೋಮೀಟರ್, 3 2 6, ಕಿಲೋಮೀಟರ್ ಗುಣಿಸು ಕಿಲೋಮೀಟರ್ ಸ್ಕ್ವೇರ್ ಆಗಿದೆ. ಡಿ ಪ್ರಶ್ನೆ 2 ಮೀಟರ್ ಮತ್ತು 70 ಮೀಟರ್. ಆಯತದ ವಿಸ್ತೀರ್ಣ ಉದ್ದ ಗುಣಿಸು ಅಗಲ. ಉದ್ದ ಇಲ್ಲಿ 70 ಮೀಟರ್, ಹೆಚ್ಚು ಉದ್ದವಿರುವ ಬಾಹು. ಅಗಲ 2 ಮೀಟರ್. ಇಲ್ಲಿ 2 7 14, 1 0 ಇದೆ, 1 0ಯನ್ನು ಇಡೋಣ. ಮೀಟರ್ ಗುಣಿಸು ಮೀಟರ್ ಸ್ಕ್ವೇರ್ ಆಯಿತು. ಆದ್ದರಿಂದ ಈ ಆಯತದ ವಿಸ್ತೀರ್ಣ 140 ಮೀಟರ್ ಸ್ಕ್ವೇರ್ ಆಗಿದೆ. ಪ್ರಶ್ನೆ ನಂಬರ್ 2. ವರ್ಗಗಳ ಬಾಹುಗಳನ್ನು ಕೊಡಲಾಗಿದೆ, ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ನಾವು ವರ್ಗದ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸಿ ಈ 3 ವರ್ಗಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಪ್ರಶ್ನೆ ಎ 10 ಸೆಂಟಿಮೀಟರ್. ಈಗ ನಾವು ವರ್ಗದ ವಿಸ್ತೀರ್ಣದ ಸೂತ್ರವನ್ನು ಬರೆಯೋಣ. ವರ್ಗದ ವಿಸ್ತೀರ್ಣ ಈಕ್ವಲ್ಸ್ ಟು ಬಾಹು ಗುಣಿಸು ಬಾಹು. ಇಲ್ಲಿ ಬಾಹುವಿನ ಉದ್ದವನ್ನು 10 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ವರ್ಗದ ಬಾಹುಗಳು ಎಲ್ಲ ಸಮನಾಗಿರುತ್ತವೆ. ಒಂದು ಬಾಹು 10 ಸೆಂಟಿಮೀಟರ್ ಇದ್ದಾಗ ಇನ್ನೊಂದು ಬಾಹುವು ಕೂಡ ಇಲ್ಲಿ 10 ಸೆಂಟಿಮೀಟರ್ ಆಗಿರುತ್ತದೆ. ಇಲ್ಲಿ 10 ಗುಣಿಸು 10, 10 100 ಬಂದಿದೆ. ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಆದ್ದರಿಂದ 10 ಸೆಂಟಿಮೀಟರ್ ಬಾಹುವಿರುವ ವರ್ಗದ ವಿಸ್ತೀರ್ಣ 100 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಪ್ರಶ್ನೆ ಬಿ 14 ಸೆಂಟಿಮೀಟರ್. ಈ ಬಾಹುವಿನ ವರ್ಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವರ್ಗದ ವಿಸ್ತೀರ್ಣ ಈಕ್ವಲ್ಸ್ ಟು ಬಾಹು ಗುಣಿಸು ಬಾಹು. ಇಲ್ಲಿ ಬಾಹುವಿನ ಉದ್ದ 14 ಗುಣಿಸು
14 ಮಾಡಬೇಕು. 4 4 16, 4 1 4 ಪ್ಲಸ್ 1 5 ಪ್ಲಸ್ 1 ಗುಣಿಸು 4 4, 1 ಗುಣಿಸು 1 1 ಆಗಿದೆ. 6 6ಕ್ಕೆ 6, 5 ಪ್ಲಸ್ 4 9, ಇಲ್ಲಿ 1 ಇದೆ. ಆದ್ದರಿಂದ ವರ್ಗದ ವಿಸ್ತೀರ್ಣ 196 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಪ್ರಶ್ನೆ ಸಿ 5 ಸೆಂಟಿಮೀಟರ್. ವರ್ಗದ ವಿಸ್ತೀರ್ಣ ಈಕ್ವಲ್ಸ್ ಟು ಬಾಹು ಗುಣಿಸು ಬಾಹು, ಬಾಹು ಗುಣಿಸು ಬಾಹು. ಬಾಹುವಿನ ಉದ್ದ 5, 5 ಗುಣಿಸು 5, 5 5 25, ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಆದ್ದರಿಂದ ಇಲ್ಲಿ ವರ್ಗದ ವಿಸ್ತೀರ್ಣ 25 ಸೆಂಟಿಮೀಟರ್ ಸ್ಕ್ವೇರ್. ಪ್ರಶ್ನೆ ನಂಬರ್ 3. 3 ಆಯತಗಳ ಉದ್ದ ಮತ್ತು ಅಗಲ ಈ ಮುಂದಿನಂತಿದೆ. ಎ 9 ಮೀಟರ್ ಮತ್ತು 6 ಮೀಟರ್, ಬಿ 17 ಮೀಟರ್ ಮತ್ತು 3 ಮೀಟರ್, ಸಿ 4 ಮೀಟರ್ ಮತ್ತು 14 ಮೀಟರ್. ಇವುಗಳಲ್ಲಿ ಯಾವುದು ದೊಡ್ಡ ವಿಸ್ತೀರ್ಣ ಮತ್ತು ಚಿಕ್ಕ ವಿಸ್ತೀರ್ಣ ಹೊಂದಿವೆ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಈ 3 ಆಯತಗಳ ವಿಸ್ತೀರ್ಣವನ್ನು ಕಂಡುಹಿಡಿದು ಈ 3ರಲ್ಲಿ ದೊಡ್ಡ ವಿಸ್ತೀರ್ಣ ಮತ್ತು ಚಿಕ್ಕ ವಿಸ್ತೀರ್ಣವನ್ನು ಹೊಂದಿರುವ ಆಯತಗಳನ್ನು ಹೆಸರಿಸಬೇಕು. ಇಲ್ಲಿ ಮೊದಲನೇ ಆಯತದ ಬಾಹುಗಳು 9 ಮೀಟರ್ ಮತ್ತು 6 ಮೀಟರ್ ಇವೆ. ಇವುಗಳ ವಿಸ್ತೀರ್ಣವನ್ನು ಈಗ ನಾವು ಕಂಡುಹಿಡಿಯೋಣ. ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಉದ್ದ 9 ಮೀಟರ್, ಅಗಲ 6 ಮೀಟರ್, 9 6 54, ಮೀಟರ್ ಗುಣಿಸು ಮೀಟರ್, ಮೀಟರ್ ಸ್ಕ್ವೇರ್ ಆಗಿದೆ. ಬಿ 17 ಮೀಟರ್ ಮತ್ತು 3 ಮೀಟರ್. ಈ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಉದ್ದ 17 ಮೀಟರ್, ಅಗಲ 3 ಮೀಟರ್. ಇಲ್ಲಿ 17 3 51, ಮೀಟರ್ ಗುಣಿಸು ಮೀಟರ್, ಮೀಟರ್ ಸ್ಕ್ವೇರ್ ಆಗಿದೆ. ಈ ಆಯತದ ವಿಸ್ತೀರ್ಣ 51 ಮೀಟರ್ ಸ್ಕ್ವೇರ್. ಸಿ 4 ಮೀಟರ್ ಮತ್ತು 14 ಮೀಟರ್. ಈ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಉದ್ದ 14 ಮೀಟರ್, ಅಗಲ 4. ಇಲ್ಲಿ 14 ಗುಣಿಸು 4, 14 4 56, ಮೀಟರ್ ಗುಣಿಸು ಮೀಟರ್, ಮೀಟರ್ ಸ್ಕ್ವೇರ್ ಆಗಿದೆ. ಇಲ್ಲಿ 54 51 56, ಇಲ್ಲಿ 56 ದೊಡ್ಡ ಸಂಖ್ಯೆಯಾಗಿದೆ. ಆದ್ದರಿಂದ ಸಿ ಆಯತ ಇಲ್ಲಿ ದೊಡ್ಡ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ 51 ಚಿಕ್ಕ ಸಂಖ್ಯೆ, ಆದ್ದರಿಂದ ಬಿ ಆಯತ ಚಿಕ್ಕ ವಿಸ್ತೀರ್ಣವನ್ನು ಹೊಂದಿದೆ. ಆದ್ದರಿಂದ ದೊಡ್ಡ ವಿಸ್ತೀರ್ಣ ಹೊಂದಿದ ಆಯತ, ದೊಡ್ಡ ವಿಸ್ತೀರ್ಣ ಹೊಂದಿದ ಆಯತ ಸಿ. ಚಿಕ್ಕ ವಿಸ್ತೀರ್ಣ ಹೊಂದಿದ ಆಯತ, ಚಿಕ್ಕ ವಿಸ್ತೀರ್ಣ ಹೊಂದಿದ ಆಯತ ಬಿ ಆಗಿದೆ. ಪ್ರಶ್ನೆ ನಂಬರ್ 4. 50 ಮೀಟರ್ ಉದ್ದವಿರುವ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 300 ಮೀಟರ್ ಸ್ಕ್ವೇರ್ ಆದರೆ ಉದ್ಯಾನವನದ ಅಗಲ ಕಂಡುಹಿಡಿಯಿರಿ. ಇಲ್ಲಿ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 300 ಮೀಟರ್ ಸ್ಕ್ವೇರ್ ಇದೆ. ಉದ್ದ 50 ಮೀಟರ್ ಇದೆ. ಈಗ ನಾವು ಅಗಲವನ್ನು ಕಂಡುಹಿಡಿಯಬೇಕು. ಆಯತದ ವಿಸ್ತೀರ್ಣ 300 ಮೀಟರ್ ಸ್ಕ್ವೇರ್. ಈಗ ನಾವು ಆಯತದ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸೋಣ. ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಆಯತದ ವಿಸ್ತೀರ್ಣವನ್ನು ಅವರು 300 ಎಂದು ಕೊಟ್ಟಿದ್ದಾರೆ. ಉದ್ದ 50 ಮೀಟರ್ ಇದೆ. ಈಗ ನಾವು ಅಗಲವನ್ನು x ಎಂದು ತೆಗೆದುಕೊಳ್ಳೋಣ. ಅಗಲ x ಎಂದು ಇರಲಿ. 300. ಈಗ ಇಲ್ಲಿ ಗುಣಿಸಿದ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿಗೆ ಬಂದಾಗ ಭಾಗಿಸುತ್ತದೆ. 300 ಭಾಗಿಸು 50 ಈಕ್ವಲ್ಸ್ ಟು x ಆಯಿತು. ಇಲ್ಲಿ 51
56 300, 6 ಉಳಿದಿದೆ, 6 = x ಆಯಿತು. ಆದ್ದರಿಂದ ಇಲ್ಲಿ ಈ ಆಯತದ ಅಗಲ 6 ಮೀಟರ್ ಆಗಿದೆ. ಆದ್ದರಿಂದ ಆಯತದ ಅಗಲ = 6 ಮೀಟರ್. ಪ್ರಶ್ನೆ ನಂಬರ್ 5. 500 ಮೀಟರ್ ಉದ್ದ ಮತ್ತು 200 ಮೀಟರ್ ಅಗಲವಿರುವ ಆಯತಾಕಾರದ ಹೊಲದಲ್ಲಿ 100 ಚದರ ಮೀಟರ್ಗೆ 8 ರೂಪಾಯಿ ದರದಲ್ಲಿ ಉಳುಮೆ ಮಾಡಿದರೆ ತಗಲುವ ಒಟ್ಟು ವೆಚ್ಚ ಕಂಡುಹಿಡಿಯಿರಿ. ಇಲ್ಲಿ ಆಯತಾಕಾರದ ಹೊಲದ ಉದ್ದ 500 ಮೀಟರ್ ಮತ್ತು ಅಗಲ 200 ಮೀಟರ್ ಇದೆ. ಇಲ್ಲಿ ಪ್ರತಿ 100 ಚದರ ಕಿಲೋಮೀಟರ್ಗೆ ಉಳುಮೆ ಮಾಡುವ ದರ 8 ರೂಪಾಯಿ ಆಗಿದೆ. ಆದ್ದರಿಂದ ಈಗ ನಾವು ಈ ಪೂರ್ತಿ ಹೊಲಕ್ಕೆ ಉಳುಮೆ ಮಾಡಲು ತಗಲುವ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಬೇಕು. ಮೊದಲು ನಾವು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿದು ನಂತರ ಉಳುಮೆ ಮಾಡಲು ತಗಲುವ ವೆಚ್ಚವನ್ನು ಕಂಡುಹಿಡಿಯೋಣ. ಆದ್ದರಿಂದ ಆಯತದ ವಿಸ್ತೀರ್ಣ = ಉದ್ದ ಗುಣಿಸು ಅಗಲ. ಉದ್ದ 500 ಮೀಟರ್ ಇದೆ, ಅಗಲ 200 ಮೀಟರ್. 5 × 10, ಇಲ್ಲಿ 4 ಸೊನ್ನೆಗಳಿದ್ದಾವೆ. ಈ 4 ಸೊನ್ನೆಯನ್ನು ನಾವು ಮುಂದಿರಿಸೋಣ. ಇಲ್ಲಿ 1,00,000 ಮೀಟರ್ ಸ್ಕ್ವೇರ್ ಆಗಿದೆ. ಇಲ್ಲಿ ಮೀಟರ್ನಲ್ಲಿದೆ, ಆದ್ದರಿಂದ ನಾವು ಮೀಟರ್ ಗುಣಿಸು ಮೀಟರ್, ಮೀಟರ್ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ 100 ಚದರ ಮೀಟರ್ಗೆ ಉಳುಮೆ ಮಾಡಲು 8 ರೂಪಾಯಿ ವೆಚ್ಚ ಆಗಿದೆ. ಆದ್ದರಿಂದ ನಾವು ಈಗ 1,00,000 ಮೀಟರ್ಗೆ ಉಳುಮೆ ಮಾಡಲು ಆಗುವ ವೆಚ್ಚವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಪೂರ್ತಿ ಹೊಲಕ್ಕೆ ಅಥವಾ ಪೂರ್ತಿ ಹೊಲವನ್ನು ಉಳುಮೆ ಮಾಡಲು ತಗಲುವ ವೆಚ್ಚ ಈಗ ನಾವು 100ರಿಂದ 1,00,000ವನ್ನು ಭಾಗಿಸೋಣ. 100 / 1,00,000. ಈಗ ನಾವು 100ರಿಂದ 1,00,000ವನ್ನು ಭಾಗಿಸಿದಾಗ 1,00,000ದಲ್ಲಿ 100 ಎಷ್ಟು ಸಾರಿ ಬರುತ್ತದೆ ಎಂದು ಕಂಡುಹಿಡಿಯಬಹುದು. ಇಲ್ಲಿ 100 × 100, 100ರಲ್ಲಿ 100ನ್ನು ಕಳೆದಾಗ 0 ಬಂದಿದೆ. ಇಲ್ಲಿ 3 ಸೊನ್ನೆಗಳು ಉಳಿದಿದ್ದಾವೆ. ಈ 3 ಸೊನ್ನೆಗಳನ್ನು ನಾವು ಭಾಗಲಬ್ಧಕ್ಕೆ ಸೇರಿಸೋಣ. ಆದ್ದರಿಂದ 1,00,000ದಲ್ಲಿ 100 1,000 ಸಾರಿ ಬರುತ್ತದೆ. ಆದ್ದರಿಂದ ಈಗ ನಾವು ಈ 1,000ವನ್ನು 8ಕ್ಕೆ ಗುಣಿಸಬೇಕು, ಏಕೆಂದರೆ ಇಲ್ಲಿ 100 ಚದರ ಮೀಟರ್ಗೆ 8 ರೂಪಾಯಿ ಆಗಿದೆ. 100 1000 ಬಾರಿ ಇದೆ. ಇಲ್ಲಿ ನಾವು 1000ವನ್ನು 8ರಿಂದ ಗುಣಿಸೋಣ. ಆದ್ದರಿಂದ 1,000 × 8 = 8,000 ಬಂದಿದೆ. ಆದ್ದರಿಂದ ತಗಲುವ ಒಟ್ಟು ವೆಚ್ಚ = 8,000 ರೂಪಾಯಿಗಳು. ಪ್ರಶ್ನೆ ನಂಬರ್ 6. ಮೇಜಿನ ಮೇಲ್ಮೈಯ ಅಳತೆ 2 ಮೀಟರ್ × 1 ಮೀಟರ್ 50 ಸೆಂಟಿಮೀಟರ್ ಇದೆ. ಇದರ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ವ್ಯಕ್ತಪಡಿಸಿ. ಈಗ ನಾವು ಮೇಜಿನ ಮೇಲ್ಮೈ ಅಳತೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಉದ್ದ 2 ಮೀಟರ್, ಅಗಲವನ್ನು ಅವರು 1 ಮೀಟರ್ 50 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಇಲ್ಲಿ 1.50 ಮೀಟರ್ ಎಂದು ತೆಗೆದುಕೊಳ್ಳೋಣ. 1.50 ಎಂದರೆ 1 ಮೀಟರ್ 50 ಸೆಂಟಿಮೀಟರ್ ಎಂದು ಅರ್ಥ. ಈಗ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಮೇಜಿನ ಮೇಲ್ಮೈ ವಿಸ್ತೀರ್ಣ = ಉದ್ದ ಗುಣಿಸು ಅಗಲ. ಉದ್ದ 2 ಮೀಟರ್ ಇದೆ, ಅಗಲ
1.50. ಈಗ ನಾವು ಗುಣಿಸೋಣ. 0ಇಂದ 2 ಗುಣಿಸಿದಾಗ 0 ಬಂದಿದೆ. ಎರಡನೇ ಸಂಖ್ಯೆ 5, 5 2 10 ಬಂತು. ಮೂರನೇ ಸಂಖ್ಯೆ 1, 1 2 2, 0 0, 2 + 1 3. ಇಲ್ಲಿ 2 ಸಂಖ್ಯೆಯನ್ನು ಬಿಟ್ಟು 1 ಬಿಂದು ಇಟ್ಟಿದ್ದಾರೆ. ಇಲ್ಲಿ ಗುಣಲಬ್ಧದಲ್ಲೂ ಕೂಡ ನಾವು ಈಗ 2 ಸಂಖ್ಯೆಯನ್ನು ಬಿಟ್ಟು 1 ಬಿಂದುವನ್ನು ಇಡಬೇಕು. ಇಲ್ಲಿ 3 ಬಂದಿದೆ. ಆದ್ದರಿಂದ ವಿಸ್ತೀರ್ಣ = 3. ಇಲ್ಲಿ ಮೀಟರ್ನಲ್ಲಿರುವುದರಿಂದ ಮೀಟರ್ ಗುಣಿಸು ಮೀಟರ್, ಮೀಟರ್ ಸ್ಕ್ವೇರ್ ಆಗಿದೆ. ಮೇಜಿನ ಮೇಲ್ಮೈ ವಿಸ್ತೀರ್ಣ 3 ಮೀಟರ್ ಸ್ಕ್ವೇರ್. ಪ್ರಶ್ನೆ ನಂಬರ್ 7. ಒಂದು ಕೊಠಡಿಯ ಉದ್ದ 4 ಮೀಟರ್ ಮತ್ತು ಅಗಲ 3 ಮೀಟರ್ 50 ಸೆಂಟಿಮೀಟರ್ ಇದೆ. ಈ ಕೊಠಡಿಯ ನೆಲವನ್ನು ಪೂರ್ಣವಾಗಿ ಆವೃತಗೊಳಿಸಲು ಅವಶ್ಯಕವಿರುವ ರತ್ನಗಂಬಳಿಯ ವಿಸ್ತೀರ್ಣವನ್ನು ಚದರ್ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಈಗ ನಾವು ಈ ಕೊಠಡಿಗೆ ಅಂದರೆ 4 ಮೀಟರ್ ಉದ್ದ ಮತ್ತು 3 ಮೀಟರ್ 50 ಸೆಂಟಿಮೀಟರ್ ಅಗಲವಿರುವ ಕೊಠಡಿಗೆ ಪೂರ್ತಿಯಾಗಿ ಆವೃತಗೊಳಿಸಲು ಅವಶ್ಯಕವಿರುವ ರತ್ನಗಂಬಳಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಈಗ ನಾವು ರತ್ನಗಂಬಳಿಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಆದ್ದರಿಂದ ರತ್ನಗಂಬಳಿಯ ವಿಸ್ತೀರ್ಣ. ಈಗ ನಾವು ಉದ್ದ ಮತ್ತು ಅಗಲವನ್ನು, ಕೊಠಡಿಯ ಉದ್ದ ಮತ್ತು ಅಗಲವನ್ನೇ ತೆಗೆದುಕೊಳ್ಳಬೇಕು. ಉದ್ದ ಇಲ್ಲಿ 4 ಮೀಟರ್ ಇದೆ. ಅಗಲ 3 ಮೀಟರ್ 50 ಸೆಂಟಿಮೀಟರ್ ಇದೆ. 3 ಮೀಟರ್ 50 ಸೆಂಟಿಮೀಟರ್ ಎಂದರೆ ನಾವು 3.50 ಎಂದು ತೆಗೆದುಕೊಳ್ಳೋಣ. ಇಲ್ಲಿ 3 ಮೀಟರ್ 50 ಸೆಂಟಿಮೀಟರ್ ಎಂದು ಅರ್ಥ. ಇಲ್ಲಿ 4 ಮೀಟರ್ ಗುಣಿಸು 3.50. ಈಗ ನಾವು 4 ಮೀಟರ್ ಮತ್ತು 3 ಮೀಟರ್ 50 ಸೆಂಟಿಮೀಟರ್ ಅನ್ನು ಗುಣಿಸೋಣ. 0ಇಂದ 4 ಗುಣಿಸಿದಾಗ 0 ಬಂತು. ಎರಡನೇ ಅಂಕಿ 5, 5 4 20 ಪ್ಲಸ್ 3 4 12, 0 0, 2 + 2 4, 1ಕ್ಕೆ 1. ಇಲ್ಲಿ 2 ಸಂಖ್ಯೆಯನ್ನು ಬಿಟ್ಟು 1 ಬಿಂದು ಇಟ್ಟಿದ್ದಾರೆ. ಇಲ್ಲೂ ಕೂಡ ನಾವು 2 ಸಂಖ್ಯೆಯನ್ನು ಬಿಟ್ಟು 1 ಬಿಂದುವನ್ನು ಇಡೋಣ. 14 ಬಂದಿದೆ. ಆದ್ದರಿಂದ ರತ್ನಗಂಬಳಿಯ ವಿಸ್ತೀರ್ಣ = 14. ಇಲ್ಲಿ ಮೀಟರ್ನಲ್ಲಿದೆ. ಆದ್ದರಿಂದ ಮೀಟರ್ ಗುಣಿಸು ಮೀಟರ್, ಮೀಟರ್ ಸ್ಕ್ವೇರ್ ಆಗಿದೆ. ರತ್ನಗಂಬಳಿಯ ವಿಸ್ತೀರ್ಣ 14 ಮೀಟರ್ ಸ್ಕ್ವೇರ್. ಪ್ರಶ್ನೆ ನಂಬರ್ 8. ಕೊಠಡಿಯ ನೆಲದ ಉದ್ದ 5 ಮೀಟರ್ ಮತ್ತು ಅಗಲ 4 ಮೀಟರ್ ಆಗಿದೆ. ಈ ನೆಲಕ್ಕೆ ಬಾಹುವಿನ ಅಳತೆ 3 ಮೀಟರ್ ಇರುವ ವರ್ಗಾಕಾರದ ರತ್ನಗಂಬಳಿಯನ್ನು ಅಥವಾ ನೆಲದ ಹಾಸನ್ನು ಹಾಸಲಾಗಿದೆ. ರತ್ನಗಂಬಳಿ ಹಾಕದ ಜಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ನೆಲಕ್ಕೆ ರತ್ನಗಂಬಳಿಯನ್ನು ಹಾಕಿದ್ದಾರೆ. ಇಲ್ಲಿ ನಾವು ವರ್ಗಾಕಾರದ ರತ್ನಗಂಬಳಿ ಹಾಕಿದ ಜಾಗವನ್ನು ಹೊರತುಪಡಿಸಿ ಉಳಿದ ಜಾಗದ ವಿಸ್ತೀರ್ಣವನ್ನು ಈಗ ಕಂಡುಹಿಡಿಯಬೇಕು. ಈಗ ಮೊದಲು ನಾವು ನೆಲದ ವಿಸ್ತೀರ್ಣವನ್ನು ಕಂಡುಹಿಡಿದು ನಂತರ ರತ್ನಗಂಬಳಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಎರಡೂ ವಿಸ್ತೀರ್ಣಗಳನ್ನು ಕಂಡುಹಿಡಿದ ನಂತರ ನೆಲದ ವಿಸ್ತೀರ್ಣದಲ್ಲಿ ರತ್ನಗಂಬಳಿಯ ವಿಸ್ತೀರ್ಣವನ್ನು ಕಳೆದು ಉಳಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಈಗ ಮೊದಲು ನಾವು ನೆಲದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಆದ್ದರಿಂದ ಕೊಠಡಿಯ ನೆಲದ ವಿಸ್ತೀರ್ಣ = ಉದ್ದ ಗುಣಿಸು ಅಗಲ. ಇಲ್ಲಿ ಉದ್ದ 5 ಮೀಟರ್ ಇದೆ, ಅಗಲ 4 ಮೀಟರ್ ಇದೆ. 5 4 20 ಮೀಟರ್ನಲ್ಲಿದೆ. ಮೀಟರ್ ಗುಣಿಸು ಮೀಟರ್, ಮೀಟರ್ ಸ್ಕ್ವೇರ್ ಆಯಿತು. ಇದು ಕೊಠಡಿಯ ನೆಲದ ವಿಸ್ತೀರ್ಣ. ಇಲ್ಲಿ 3 ಮೀಟರ್ ಅಳತೆಯ ರತ್ನಗಂಬಳಿಯನ್ನು ಹಾಸಲಾಗಿದೆ. ಇಲ್ಲಿ 3 ಮೀಟರ್ ಅಳತೆಯ ರತ್ನಗಂಬಳಿಯನ್ನು ಹಾಸಲಾಗಿದೆ. 3 ಮೀಟರ್
3 ಮೀಟರ್. ಅಂದರೆ ಇದು ವರ್ಗಾಕಾರ 3 ಮೀಟರ್ ಅಗಲ ಮತ್ತು 3 ಮೀಟರ್ ಉದ್ದ ಇದೆ. ಈಗ ನಾವು ಈ ರತ್ನಗಂಬಳಿಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಆದ್ದರಿಂದ ರತ್ನಗಂಬಳಿಯ ವಿಸ್ತೀರ್ಣ ಈಕ್ವಲ್ಸ್ ಟು, ಇದು ವರ್ಗಾಕಾರವಾಗಿರುವುದರಿಂದ ನಾವು ಬಾಹು ಗುಣಿಸು ಬಾಹು ಎಂದು ತೆಗೆದುಕೊಳ್ಳಬೇಕು. ಇದು ವರ್ಗಾಕಾರದ ವಿಸ್ತೀರ್ಣದ ಸೂತ್ರ. ವರ್ಗ ಎಂದು ಬ್ರ್ಯಾಕೆಟ್ನಲ್ಲಿ ಬರೆಯೋಣ. ಬಾಹು 3 ಗುಣಿಸು 3 ಆಗಿದೆ. 3 3 9 ಮೀಟರ್ನಲ್ಲಿರುವುದರಿಂದ ಮೀಟರ್ ಸ್ಕ್ವೇರ್ ಆಯಿತು. ಈಗ ನಾವು ಕೊಠಡಿಯ ನೆಲದ ವಿಸ್ತೀರ್ಣದಲ್ಲಿ ರತ್ನಗಂಬಳಿಯ ವಿಸ್ತೀರ್ಣವನ್ನು ಕಳೆದಾಗ ನಮಗೆ ಉಳಿದ ಜಾಗದ ವಿಸ್ತೀರ್ಣ ದೊರೆಯುತ್ತದೆ. ಆದ್ದರಿಂದ ಉಳಿದ ಜಾಗದ ವಿಸ್ತೀರ್ಣ ಈಕ್ವಲ್ಸ್ ಟು ಕೊಠಡಿಯ ನೆಲದ ವಿಸ್ತೀರ್ಣ ಮೈನಸ್ ರತ್ನಗಂಬಳಿಯ ವಿಸ್ತೀರ್ಣ. 20 ಮೀಟರ್ ಸ್ಕ್ವೇರ್ ಮೈನಸ್ 9 ಮೀಟರ್ ಸ್ಕ್ವೇರ್. 20ರಲ್ಲಿ 9 ಕಳೆದಾಗ 11 ಉಳಿದಿದೆ. 11 ಮೀಟರ್ ಸ್ಕ್ವೇರ್. ಇದು ಉಳಿದ ಜಾಗದ ವಿಸ್ತೀರ್ಣವಾಗಿದೆ. ಪ್ರಶ್ನೆ ನಂಬರ್ 9. 5 ಮೀಟರ್ ಉದ್ದ ಮತ್ತು 4 ಮೀಟರ್ ಅಗಲವಿರುವ ಜಾಗದಲ್ಲಿ 1 ಮೀಟರ್ ಉದ್ದವಿರುವ ವರ್ಗಾಕಾರದ 5 ಹೂವಿನ ಗಿಡದ ಹಳ್ಳಗಳನ್ನು ತೋಡಲಾಗಿದೆ. ಹಾಗಾದರೆ ಉಳಿದ ಭಾಗದ ವಿಸ್ತೀರ್ಣ ಎಷ್ಟು? ಇಲ್ಲಿ 5 ಮೀಟರ್ ಉದ್ದ ಮತ್ತು 4 ಮೀಟರ್ ಅಗಲವಿರುವ ಜಾಗದಲ್ಲಿ 1 ಮೀಟರ್ ಉದ್ದವಿರುವ ವರ್ಗಾಕಾರದ 5 ಹೂವಿನ ಗಿಡದ ಹಳ್ಳಗಳನ್ನು ತೋಡಿದ್ದಾರೆ. ಈಗ ನಾವು ಆ ಉಳಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಈಗ ನಾವು ಮೊದಲನೆಯದಾಗಿ ಈ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿದು ನಂತರ 5 1 ಮೀಟರ್ ಇರುವ ವರ್ಗಗಳ ವಿಸ್ತೀರ್ಣವನ್ನು ಕಂಡುಹಿಡಿದು ನಾವು ಜಾಗದ ವಿಸ್ತೀರ್ಣದಲ್ಲಿ ಹೂವಿನ ಗಿಡಕ್ಕಾಗಿ ತೋಡಿದ ಹಳ್ಳದ ವಿಸ್ತೀರ್ಣವನ್ನು ಕಳೆಯಬೇಕು. ಆಗ ನಮಗೆ ಉಳಿದ ಜಾಗದ ವಿಸ್ತೀರ್ಣ ದೊರೆಯುತ್ತದೆ. ಈಗ ನಾವು ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಜಾಗದ ವಿಸ್ತೀರ್ಣ ಈಕ್ವಲ್ಸ್ ಟು, ಇದು ಆಯತಾಕಾರದ ಜಾಗ, ಆದ್ದರಿಂದ ನಾವು ಉದ್ದ ಗುಣಿಸು ಅಗಲ ಎಂದು ತೆಗೆದುಕೊಳ್ಳಬೇಕು. ಉದ್ದ 5 ಮೀಟರ್, ಅಗಲ 4 ಮೀಟರ್ ಇದೆ. 5 4 20 ಮೀಟರ್ನಲ್ಲಿರುವುದರಿಂದ ಮೀಟರ್ ಗುಣಿಸು ಮೀಟರ್, ಮೀಟರ್ ಸ್ಕ್ವೇರ್ ಆಗಿದೆ. ಈಗ ನಾವು 1 ಮೀಟರ್ ವರ್ಗಾಕಾರದ ಗಿಡದ ಹಳ್ಳದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಇಲ್ಲಿ 1 ಮೀಟರ್ ಎಂದರೆ ಒಂದು ಗಿಡದ ವಿಸ್ತೀರ್ಣ 1 ಗುಣಿಸು 1 ವರ್ಗಾಕಾರದ ಗಿಡದ ಹಳ್ಳದ ವಿಸ್ತೀರ್ಣ ಇಲ್ಲಿ ಬಾಹು ಗುಣಿಸು ಬಾಹು ಆಗುತ್ತದೆ. 1 ಮೀಟರ್ ಇದೆ. 1 ಗುಣಿಸು 1 1 ಮೀಟರ್ ಸ್ಕ್ವೇರ್ ಆಯಿತು. ಇದೇ ರೀತಿ 5 ಗಿಡದ ಹಳ್ಳದ ವಿಸ್ತೀರ್ಣ ಈಗ ನಾವು 5ಅನ್ನು 1ರಿಂದ ಗುಣಿಸೋಣ. ಇಲ್ಲಿ 5 ಮೀಟರ್ ಸ್ಕ್ವೇರ್ ಆಗಿದೆ. ಈಗ ನಾವು 20 ಮೀಟರ್ ಸ್ಕ್ವೇರ್ನಲ್ಲಿ ಈ 5 ಗಿಡದ ಹಳ್ಳದ ವಿಸ್ತೀರ್ಣವನ್ನು ಕಳೆಯಬೇಕು. ಇಲ್ಲಿ ನಾವು 5 1 ಮೀಟರ್ ಅಳತೆಯ ಗಿಡದ ಹಳ್ಳಗಳನ್ನು ಗುರುತಿಸೋಣ. ಇವು ಗಿಡದ ಹಳ್ಳಗಳಾಗಿದ್ದಾವೆ. 1 ಮೀಟರ್ ವರ್ಗಾಕಾರ. ಆದ್ದರಿಂದ ಉಳಿದ ಜಾಗದ ವಿಸ್ತೀರ್ಣ ಈಕ್ವಲ್ಸ್ ಟು, ಜಾಗದ ವಿಸ್ತೀರ್ಣ 20 ಮೀಟರ್ ಸ್ಕ್ವೇರ್ ಇದೆ. 5 ಗಿಡದ ಹಳ್ಳದ ವಿಸ್ತೀರ್ಣ 5 ಮೀಟರ್ ಸ್ಕ್ವೇರ್ ಆಗಿದೆ. 20ರಲ್ಲಿ 5ಅನ್ನು ಕಳೆದಾಗ 15 ಬಂತು. 15 ಮೀಟರ್ ಸ್ಕ್ವೇರ್. ಇದು ಉಳಿದ ಜಾಗದ ವಿಸ್ತೀರ್ಣವಾಗಿದೆ. ಪ್ರಶ್ನೆ ನಂಬರ್ 10. ಮುಂದಿನ ಚಿತ್ರಗಳನ್ನು ಆಯತಗಳನ್ನಾಗಿ ವಿಭಾಗಿಸಿ ಅವುಗಳ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಅಳತೆಗಳನ್ನು ಸೆಂಟಿಮೀಟರ್ಗಳಲ್ಲಿ ಕೊಡಲಾಗಿದೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ 2 ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ. ಇವುಗಳಲ್ಲಿ ನಾವು ಆಯತಾಕಾರದ ಭಾಗಗಳಾಗಿ ವಿಭಾಗಿಸಿ ಈ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿದು ಎಲ್ಲ ಆಯತಗಳ ವಿಸ್ತೀರ್ಣವನ್ನು ಕೂಡಿಸಿ
ಈ ಪೂರ್ತಿ ಚಿತ್ರದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು. ಈಗ ನಾವು ಈ ಚಿತ್ರದಲ್ಲಿ ಒಂದಿಷ್ಟು ಆಯತಗಳನ್ನು ಗುರುತಿಸೋಣ. ಇದು ಮೊದಲನೇ ಆಯತ. ಈಗ ನಾವು ಇಲ್ಲಿ 3 ಬಾಹು ಇದೆ. ಈ ಬಾಹುಗಳನ್ನು ನಾವು ಕೂಡಿಸಿ ಇನ್ನೊಂದು ಆಯತವನ್ನು ರಚಿಸೋಣ. ಇಲ್ಲಿ ಒಂದು ಆಯತ ಆಗಿದೆ. ಈಗ ನಾವು ಈ ಬಾಹುವನ್ನು ಮುಂದುವರೆಸಿದಾಗ ಇಲ್ಲಿ 2 ಆಯತಗಳು ನಮಗೆ ಸಿಗುತ್ತವೆ. ಈಗ ನಾವು ಇಲ್ಲಿ ಈ ಪ್ರತಿಯೊಂದು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಆಯತ 1, ಆಯತ 2, ಆಯತ 3, ಆಯತ 4. ಈ ಪ್ರತಿಯೊಂದರ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಮೊದಲನೇ ಆಯತದ ವಿಸ್ತೀರ್ಣ, ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಇಲ್ಲಿ ಉದ್ದ 4 ಸೆಂಟಿಮೀಟರ್ ಇದೆ, ಅಗಲ 3 ಸೆಂಟಿಮೀಟರ್. 4 ಗುಣಿಸು 3 12 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇಲ್ಲಿ ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಎರಡನೇ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಇಲ್ಲಿ ಎರಡನೇ ಆಯತ, ಇಲ್ಲಿ ಉದ್ದ 2 ಮೀಟರ್ ಇದೆ, ಅಗಲ ಇಲ್ಲಿ 1 ಮೀಟರ್ ಎಂದು ತೆಗೆದುಕೊಳ್ಳಬೇಕು. ಏಕೆಂದರೆ ಇಲ್ಲಿಂದ ಇಲ್ಲಿಯವರೆಗೆ 2 ಮೀಟರ್ ಇದೆ. ಈಗ ಇಲ್ಲಿ 3 ಮೀಟರ್ ಅಳತೆ ಇರುವುದರಿಂದ ಇಲ್ಲಿ ಮುಂದಿನ ಭಾಗ 1 ಮೀಟರ್ಗೆ ಸಮನಾಗುತ್ತದೆ. ಆದ್ದರಿಂದ ಉದ್ದ 2 ಮೀಟರ್, ಅಗಲ 1 ಮೀಟರ್. 2 ಗುಣಿಸು 1 2 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಮೂರನೇ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಇಲ್ಲಿ ಉದ್ದವನ್ನು ನಾವು 3 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು. ಏಕೆಂದರೆ ಈ ಬಾಹುವನ್ನು ನೋಡಿದಾಗ ಇಲ್ಲಿ 4 ಸೆಂಟಿಮೀಟರ್ ಇದೆ. ಇಲ್ಲಿ 1 ಸೆಂಟಿಮೀಟರ್ನ ಕೆಳಗಿಂದ ಬಾಹು ಬಂದಿದ್ದರಿಂದ ನಾವು ಈ ಉದ್ದವನ್ನು 3 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ ಅಗಲವನ್ನು, ಈ ಪೂರ್ತಿ ಬಾಹುವಿನ ಉದ್ದ 4 ಸೆಂಟಿಮೀಟರ್ ಇದೆ, ಇದು ಅರ್ಧ ಬಾಹು ಇರುವುದರಿಂದ ನಾವು 2 ಎಂದು ತೆಗೆದುಕೊಳ್ಳಬೇಕು. 3 2 6 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಈಗ 4ನೇ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. 4ನೇ ಆಯತ ಉದ್ದ 4 ಸೆಂಟಿಮೀಟರ್ ಗುಣಿಸು ಅಗಲ. ಇಲ್ಲಿ 4ರ ಅರ್ಧ 2 ಸೆಂಟಿಮೀಟರ್ ಇದೆ, 2 4 2 8 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಾವು ಈ ಎಲ್ಲ ಆಯತಗಳ ವಿಸ್ತೀರ್ಣವನ್ನು ಕೂಡಿಸಬೇಕು. ಆದ್ದರಿಂದ ಚಿತ್ರದ ವಿಸ್ತೀರ್ಣ ಈಕ್ವಲ್ಸ್ ಟು 12 ಪ್ಲಸ್ 2 ಪ್ಲಸ್ 6 ಪ್ಲಸ್ 8. ಇಲ್ಲಿ ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ 12 ಪ್ಲಸ್ 2 14, 14 ಇಲ್ಲಿ 8 ಪ್ಲಸ್ 6 14 ಬಂತು. 14 ಪ್ಲಸ್ 14 28 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಪ್ರಶ್ನೆ ಬಿ. ಈಗ ನಾವು ಈ ಚಿತ್ರದಲ್ಲಿ ಆಯತಗಳನ್ನು ಗುರುತಿಸೋಣ. ಈಗ ನಾವು ಇಲ್ಲಿ ಮೇಲೆ ಪೂರ್ತಿಯಾಗಿ ಒಂದು ಆಯತ ಮತ್ತು ಇಲ್ಲಿ 2 ಆಯತಗಳನ್ನು ಗುರುತಿಸಿದ್ದೇವೆ. ಆಯತ 1, ಆಯತ 2, ಆಯತ 3. ಈಗ ನಾವು ಈ 3 ಆಯತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಮೊದಲನೇ ಆಯತದ ವಿಸ್ತೀರ್ಣ, ಇಲ್ಲಿ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ನಾವು ಉದ್ದ ಮತ್ತು ಅಗಲವನ್ನು ನೋಡಬೇಕು. ಉದ್ದ ಇಲ್ಲಿ 5 ಸೆಂಟಿಮೀಟರ್ ಆಗಿದೆ, ಅಗಲ ಇಲ್ಲಿ 3 ಸೆಂಟಿಮೀಟರ್ ಪೂರ್ತಿ ಉದ್ದ, ಇಲ್ಲಿ 2 ಸೆಂಟಿಮೀಟರ್ ಬಾಹುವಿನ ಉದ್ದವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ 1 ಸೆಂಟಿಮೀಟರ್ ಉಳಿದಿದೆ. ಅಗಲ ಇಲ್ಲಿ 1 ಸೆಂಟಿಮೀಟರ್, 5 ಗುಣಿಸು 1 5 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಈಗ ಎರಡನೇ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಉದ್ದ 2 ಸೆಂಟಿಮೀಟರ್, ಇಲ್ಲಿ 2 ಸೆಂಟಿಮೀಟರ್ ಇದೆ, ಆದ್ದರಿಂದ ಇಲ್ಲೂ ಕೂಡ 2 ಸೆಂಟಿಮೀಟರ್ ಗುಣಿಸು ಅಗಲ 1 ಸೆಂಟಿಮೀಟರ್. 2 ಗುಣಿಸು 1 2 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಮೂರನೇ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಇಲ್ಲಿ ಉದ್ದ 2, ಅಗಲ 1, 2 ಗುಣಿಸು 1 2 ಸೆಂಟಿಮೀಟರ್ ಸ್ಕ್ವೇರ್. ಆದ್ದರಿಂದ ಚಿತ್ರದ ವಿಸ್ತೀರ್ಣ
ಚಿತ್ರದ ವಿಸ್ತೀರ್ಣ ಈಕ್ವಲ್ಸ್ ಟು 5 ಪ್ಲಸ್ 2 ಪ್ಲಸ್ 2 9 ಬಂತು. 9 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಪ್ರಶ್ನೆ ನಂಬರ್ 11. ಕೆಳಕಂಡ ಆಕೃತಿಗಳನ್ನು ವಿವಿಧ ಆಯತಗಳಾಗಿ ವಿಭಾಗಿಸಿ ಪ್ರತಿ ಆಕೃತಿಯ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಅಳತೆಗಳನ್ನು ಸೆಂಟಿಮೀಟರ್ಗಳಲ್ಲಿ ಕೊಡಲಾಗಿದೆ ಎಂದು ಹೇಳುತ್ತಿದ್ದಾರೆ. ಈಗ ನಾವು ಈ 3 ಆಕೃತಿಯ ವಿಸ್ತೀರ್ಣವನ್ನು ಈ ಆಕೃತಿಯನ್ನು ಆಯತಗಳನ್ನಾಗಿ ವಿಭಾಗಿಸುವುದರ ಮೂಲಕ ಕಂಡುಹಿಡಿಯಬೇಕು. ಮೊದಲನೆಯದಾಗಿ ಎ ಪ್ರಶ್ನೆ ನೋಡೋಣ. ಈ ಚಿತ್ರವನ್ನು ಆಯತವಾಗಿ ವಿಭಾಗಿಸಿದಾಗ ಆಯತ 1, ಆಯತ 2. ಈಗ ನಾವು 2 ಆಯತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. 1ನೇ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಇಲ್ಲಿ ಉದ್ದ 12 ಸೆಂಟಿಮೀಟರ್ ಇದೆ, ಅಗಲ 2 ಸೆಂಟಿಮೀಟರ್. 12 24 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. 2ನೇ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಇಲ್ಲಿ ಉದ್ದ 8 ಸೆಂಟಿಮೀಟರ್, ಅಗಲ 2 ಸೆಂಟಿಮೀಟರ್ ಇದೆ. 8 16 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಆದ್ದರಿಂದ ಚಿತ್ರದ ಅಥವಾ ಆಕೃತಿಯ ವಿಸ್ತೀರ್ಣ ಈಗ ನಾವು 2 ವಿಸ್ತೀರ್ಣಗಳನ್ನು ಕೂಡಿಸಬೇಕು. 24 ಪ್ಲಸ್ 16 40 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಈಗ ನಾವು ಬಿ ಪ್ರಶ್ನೆಯಲ್ಲಿ ಆಯತಗಳನ್ನು ಗುರುತಿಸೋಣ. ಇಲ್ಲಿ ನಾವು 3 ಆಯತಗಳನ್ನು ಗುರುತಿಸಬಹುದು. ಆಯತ 1, ಆಯತ 2, ಆಯತ 3. ಈಗ ಈ ಎಲ್ಲ ಆಯತಗಳ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು. ಮೊದಲನೇ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಉದ್ದ ಇಲ್ಲಿ 7 7 7 ಇದೆ. ಇಲ್ಲೂ ಕೂಡ ಉದ್ದ 7 ಆಗುತ್ತದೆ. 7 ಪ್ಲಸ್ 7 14 14 ಪ್ಲಸ್ 7 21 ಸೆಂಟಿಮೀಟರ್ ಉದ್ದ. ಅಗಲ 7 ಸೆಂಟಿಮೀಟರ್ ಇದೆ. ಈಗ ನಾವು 7 1 7 7 2 14 ಬಂತು. 147 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇಲ್ಲಿ ಈ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇದು ವರ್ಗವಾಗಿದೆ, ಆದ್ದರಿಂದ ನಾವು ಬಾಹು ಗುಣಿಸು ಬಾಹು ಎಂದು ತೆಗೆದುಕೊಳ್ಳಬೇಕು. ಆದ್ದರಿಂದ ವರ್ಗದ ವಿಸ್ತೀರ್ಣ ಬಾಹು ಗುಣಿಸು ಬಾಹು 7 ಗುಣಿಸು 7 7 49. ಇನ್ನೊಂದು ಕೂಡ ವರ್ಗವಾಗಿದೆ. ವರ್ಗದ ವಿಸ್ತೀರ್ಣ ಈಕ್ವಲ್ಸ್ ಟು ಬಾಹು ಗುಣಿಸು ಬಾಹು 7 ಗುಣಿಸು 7 7 49. ಆದ್ದರಿಂದ ಆಕೃತಿಯ ವಿಸ್ತೀರ್ಣ ಈಕ್ವಲ್ಸ್ ಟು 147 ಪ್ಲಸ್ 49 ಪ್ಲಸ್ 49 245 ಬಂದಿದೆ. 245 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಾವು ಸಿ ಪ್ರಶ್ನೆಯನ್ನು ಆಯತಗಳಾಗಿ ವಿಭಾಗಿಸೋಣ. ಇಲ್ಲಿ 2 ಆಯತಗಳನ್ನು ಗುರುತಿಸಿದ್ದೇವೆ. ಆಯತ 1, ಆಯತ 2. ಮೊದಲನೇ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಇಲ್ಲಿ ಉದ್ದ 5 ಸೆಂಟಿಮೀಟರ್, ಅಗಲ 1 ಸೆಂಟಿಮೀಟರ್ ಇದೆ. 5 1 5. ಎರಡನೇ ಆಯತದ ವಿಸ್ತೀರ್ಣ ಉದ್ದ 4 ಸೆಂಟಿಮೀಟರ್, ಅಗಲ 1 ಸೆಂಟಿಮೀಟರ್ ಇದೆ. 4 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಆದ್ದರಿಂದ ಆಕೃತಿಯ ವಿಸ್ತೀರ್ಣ 5 ಪ್ಲಸ್ 4 9 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಪ್ರಶ್ನೆ ನಂಬರ್ 12. ಟೈಲ್ಸ್ಗಳ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗಿದೆ. ಒಂದು ಆಯತಾಕಾರದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಈ ಮುಂದೆ ಕೊಟ್ಟಂತೆ ಇರುವ ಜಾಗಕ್ಕೆ ಅವಶ್ಯವಿರುವ ಟೈಲ್ಸ್ಗಳ ಸಂಖ್ಯೆ ಎಷ್ಟು? ಇಲ್ಲಿ ಟೈಲ್ಸ್ನ ಉದ್ದ 12 ಸೆಂಟಿಮೀಟರ್ ಮತ್ತು ಅಗಲ 5 ಸೆಂಟಿಮೀಟರ್ ಇದೆ. ಆಯತಾಕಾರದ ಈ ಜಾಗಕ್ಕೆ
ಎಷ್ಟು ಟೈಲ್ಸ್ಗಳ ಅವಶ್ಯಕತೆ ಇದೆ ಎಂದು ನಾವು ಈಗ ಕಂಡುಹಿಡಿಯಬೇಕು. ಎ 100 ಸೆಂಟಿಮೀಟರ್ ಮತ್ತು 144 ಸೆಂಟಿಮೀಟರ್. ಈಗ ನಾವು ಆಯತದ ವಿಸ್ತೀರ್ಣವನ್ನು ಮೊದಲು ಕಂಡುಹಿಡಿಯಬೇಕು. ಈ ಅಳತೆಯ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಇಲ್ಲಿ ಉದ್ದ 144, ಅಗಲ 100 ಇದೆ. ಈಗ ಗುಣಿಸಬೇಕು. 144 ಒಂದ್ಲೆ 144, ಉಳಿದ 2 ಸೊನ್ನೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಆಯತದ ವಿಸ್ತೀರ್ಣ 14,400 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಈಗ ನಾವು ಟೈಲ್ಸ್ನ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಟೈಲ್ಸ್ನ ವಿಸ್ತೀರ್ಣ ಈಗ ನಾವು 2 ಲೆಕ್ಕದಿಂದ ಒಂದು ಬಾರಿ ಟೈಲ್ಸ್ನ ವಿಸ್ತೀರ್ಣವನ್ನು ಕಂಡುಹಿಡಿದರೆ ಸಾಕು. ಇಲ್ಲಿ ಉದ್ದ 12 ಸೆಂಟಿಮೀಟರ್ ಮತ್ತು ಅಗಲ 5 ಸೆಂಟಿಮೀಟರ್ ಇದೆ. ಆದ್ದರಿಂದ ಟೈಲ್ಸ್ನ ವಿಸ್ತೀರ್ಣ 12 60 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಆದ್ದರಿಂದ ಈಗ ನಾವು 60ರಿಂದ 14,400 ಭಾಗಿಸಿದಾಗ ಎಷ್ಟು ಟೈಲ್ಸ್ಗಳು ನಮಗೆ ಸಾಕಾಗುತ್ತವೆ ಎಂದು ದೊರೆಯುತ್ತದೆ. ಆದ್ದರಿಂದ ಅವಶ್ಯವಿರುವ ಟೈಲ್ಸ್ಗಳ ಸಂಖ್ಯೆ ಈಗ ನಾವು ಭಾಗಿಸೋಣ. 60 ಭಾಗಿಸು 14,400. ಇಲ್ಲಿ 6 2 ಅಂದರೆ 62 120. 4ರಲ್ಲಿ 2 ಕಳೆದಾಗ 2 ಉಳಿದಿದೆ. ಮುಂದಿನ ಅಂಕಿ 4. 1ರಲ್ಲಿ 1 ಕಳೆದಾಗ 0. 24ರಿಂದ 60 ಭಾಗಿಸಲು ಸಾಧ್ಯವಿಲ್ಲ. ಮುಂದಿನ ಅಂಕಿಯನ್ನು ಕೆಳಗಿಳಿಸೋಣ. 60ರ ಮಧ್ಯೆಯಲ್ಲಿ 64 240. ಇಲ್ಲಿ 240ರಲ್ಲಿ 240 ಕಳೆದಾಗ 0. ಇಲ್ಲಿ 1 0 ಉಳಿದಿದೆ. ಆ 0ಯನ್ನು ನಾವು ಭಾಗಲಬ್ಧಕ್ಕೆ ಸೇರಿಸೋಣ. ಆದ್ದರಿಂದ ಇಲ್ಲಿ ಅವಶ್ಯವಿರುವ ಟೈಲ್ಸ್ಗಳ ಸಂಖ್ಯೆ 240 ಟೈಲ್ಸ್ಗಳ ಅವಶ್ಯಕತೆ ಇದೆ. ಪ್ರಶ್ನೆ ಬಿ, ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ. ಉದ್ದ 70 ಸೆಂಟಿಮೀಟರ್, ಅಗಲ 36 ಸೆಂಟಿಮೀಟರ್. ಈಗ ನಾವು ಗುಣಿಸೋಣ. 36ರಿಂದ 7 ಗುಣಿಸೋಣ. 6 7 42. ನಂತರದ ಸಂಖ್ಯೆ 3. 3 7 21. 21 ಪ್ಲಸ್ 4 25. ಇಲ್ಲಿ ಇರುವ ಒಂದು ಅಂಕಿಯನ್ನು ಇಟ್ಟಿದ್ದೇವೆ. 2520 ಬಂದಿದೆ. ಈಗ ನಾವು ಟೈಲ್ಸ್ನ ವಿಸ್ತೀರ್ಣದಿಂದ ಭಾಗಿಸೋಣ. 60 ಭಾಗಿಸು 2520. 64 240. 5ರಲ್ಲಿ 4 ಕಳೆದಾಗ 1 ಉಳಿದಿದೆ. ಮುಂದಿನ ಅಂಕಿ 2 ಕೆಳಗಿಳಿಸಿದ್ದೇವೆ. 2ರಲ್ಲಿ 2 ಕಳೆದಾಗ 0. 60ರಿಂದ 12 ಭಾಗಿಸಲು ಸಾಧ್ಯವಿಲ್ಲ. ಮುಂದಿನ ಅಂಕಿಯನ್ನು ಕೆಳಗಿಳಿಸೋಣ. 62 120. ಆದ್ದರಿಂದ ಇಲ್ಲಿ 42 ಟೈಲ್ಸ್ಗಳ ಅವಶ್ಯಕತೆ ಇದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 10.3ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 11 ಬೀಜಗಣಿತ ಪಾಠದ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ.